ಮಾತು ಹಿಡಿದಿಡಬೇಡ, ಮಾತು ಬಿಟ್ಟಾಡು, ನನಗೆ ಯಾವಾಗ ಅರ್ಥ ಆಗುತ್ತದೆ. ಅಲ್ಲದೆ ಹೋದ್ರೆ ಯುದ್ಧ ರಂಗವನ್ನು ಪ್ರವೇಶ ಮಾಡಿದ ಮೇಲೆ ಅದೆಷ್ಟು ಬಾರಿ ನೀನು ಸಂಶಯಕ್ಕೆ ಒಳಪಟ್ಟಿ, ಅದೆಷ್ಟು ಬಾರಿ ನಿನ್ನ ಮನಸ್ಸು ಆಚೆ ಈಚೆ ಓಲಾಡಿತು, ತೇಲಾಡಿತು, ಅದೆಷ್ಟು ಬಾರಿ ಗೊಂದಲಕ್ಕೊಳಗಾದೆ. ಸಾವಿರ ಸಾವಿರ ಬಾರಿ ಹೇಳಿದ್ದೇನೆ, ಅರ್ಜುನ ಮಾಡು 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 ಮಾಡು. ಅದನ್ನು ಬಿಟ್ಟು ನೋಡುವುದಕ್ಕೆ ನೀನು ಪ್ರಾರಂಭ ಮಾಡಿದೆ. ನೀನು ನೋಡೋದು ಮಾತ್ರ ಅಲ್ಲ, ನನಗೂ ತೋರಿಸ್ತೀಯ, ನೋಡು 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 ಅಂತ. ನೀನು ನೋಡ್ತಾ ನಿಲ್ಲೋದು ಮಾತ್ರ ಅಲ್ಲ. ಏನು ಅರ್ಜುನ ಇದು? ಈ ಕರ್ಣನನ್ನು ನೋಡಿದ್ರೆ ನಿನಗೆ ನಿನ್ನ ಒಡ ಹುಟ್ಟಿದವರ ಕಾಣಿಸ್ತಾ ಇದೆ. ನನ್ನ ಧರ್ಮಜನಕ್ಕಿಂತಲೂ ಇವನು ಅಧಿಕನಾಗಿ ಕಾಣ್ತಾ ಇದ್ದ. ಅಧಿಕ ಹೌದು. ಯಾವುದರಲ್ಲಿ? ದುರ್ಬುದ್ಧಿಗಳಲ್ಲಿ. ಏನು ಧರ್ಮರಾಜನ ಯೋಗ್ಯತೆ ಇವನಿಗಿದೆಯಾ? ಈ ತರ ಸ್ಥಾನಮಾನ ಏನು? ನಿನ್ನ ಅಣ್ಣನ ಸ್ಥಾನಮಾನ ಏನು ಎನ್ನುವುದನ್ನು ಯೋಚನೆ ಮಾಡು. ರಾಜಸೂಯ ತ್ವರದಲ್ಲಿ ಅಂತ ಅಧ್ವರವನ್ನು ಮಾಡಿ ಶ್ರೇಷ್ಠತೆಯನ್ನು ಸಾಧಿಸಿರುವಂತಹ ಧರ್ಮರಾಜ ಏನೋ ವಿಧಿ. ಹೌದು, ಏನು ವಿಧಿ? ಈತ ಮಾಡುತ್ತಿರುವಂತಹ ಕಾರ್ಯ ಯಾವುದು? ಆ ದುರಾತ್ಮನಾಗಿರುವಂತಹ ಕೌರವನ ಎಂಜಲು ಅನ್ನಕ್ಕೆ ಕೈ ಚಾಚಿದವ, ಅವನ ಪಾದ ಸೇವೆಯನ್ನು ಮಾಡ್ತಾ ಇದ್ದವ, ಅಂತವನನ್ನು ಧರ್ಮರಾಜನಿಗೆ ಹೋಲಿಸ್ತಾ ಇದ್ದೀಯ ನೀನು. ಮತ್ತೆಂತದ್ದು? ಧರ್ಮರಾಜನ ಬೆನ್ನಿಗೆ ನಾಟಿದ ಬಾಣವನ್ನು ತೆಗೆದು ಅದಕ್ಕೆ ಔಷಧ ಹಚ್ಚಿದವ ತಾನು. ಆಗ ಅಣ್ಣನ ಬೆನ್ನು ನೋಡಿದ್ದೇನೆ. ಅಣ್ಣನ ಬೆನ್ನು ನೀನು ಹಲವಾರು ಬಾರಿ ನೋಡಿರಬಹುದು. ಇವನು ಬೆನ್ನನ್ನು ನೋಡಿದಾಗ ಅಣ್ಣನ ಬೆನ್ನು ನೋಡಿದಾಗ ಬೆನ್ನು ನೋಡಿದ ಹಾಗೆ ಆಗುತ್ತದೆ. ಬಹುಶಃ ಇವನು ಬೆನ್ನಿಗೂ ಗಾಯ ಆಗಿದೆ, ಹಾಗಾಗಿ ಹಾಗೆ ತೋರಿತಾ ಏನೋ ಇವನು ಬಂದವನು ಅಲ್ಲ, ಅವನ ಮತ್ತೆ ಇವನು ಬಂದವನು. ಅದಕ್ಕೂ ಹೆಚ್ಚು ಏನು ಅಲ್ವೇ ಅಲ್ಲ. ಈತ ಒಬ್ಬ ದುಷ್ಟ ಎನ್ನುವುದಕ್ಕೆ ಅನುಮಾನವಿಲ್ಲ. ಯೋಚನೆ ಮಾಡು. ಏನು ಸ್ವಾಮಿ? ತುಂಬಿದ ಸಭೆಯಲ್ಲಿ ನಿಮ್ಮ ಇವರಲ್ಲ ನಾನೇ ಪಾಂಚಾಲಿಯನ್ನು ಸಭೆಗೆ ದುಶ್ಯಾಸನ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವ ಇದ್ದ. ದೊರೆಯ ಸಂತೋಷಕ್ಕಾಗಿ ಮಾಡಿರಬಹುದು, ದೊಡ್ಡ ವಿಷಯ. ದುರಾತ್ಮನಾಗಿರುವಂತಹ ಕೌರವನನ್ನು ಸದಾಕಾಲ ಓಲೈಸುತ್ತಿದ್ದವ ಇದ್ದ. ಪಾಂಡವರ ದುರ್ಗತಿಗೆ ಕಾರಣೀಕರ್ತನಾದವರಲ್ಲಿ ಈತನೂ ಒಬ್ಬನೇ. ಅವನನ್ನು ನೀನು ಕೊಲ್ಲಲೇಬೇಕು. ನೀನು ಎಷ್ಟು ಹೇಳಿದ್ರು ನನ್ನ ಮನಸ್ಸೊಂದು ಕೇಳುವುದೇ ಇಲ್ಲ. ನೀನು ಕೊಲ್ಲುವುದಿಲ್ಲ, ಅವನೇ ದೂರ ಆಗುವುದಿಲ್ಲ. ನೀನು ಕೊಲ್ಲುವುದಿಲ್ಲ, ಕೊಲ್ಲುವುದಿಲ್ಲ. ನಾನು ಸುಮ್ಮನಿರುವುದಿಲ್ಲ, ನಾನು ಅವನನ್ನು ಕೊಲ್ತೇನೆ. ಗೊತ್ತಾ? ಯಾಕೆ ಕೊಲ್ಲಬೇಕು? ಧರಿಸುವುದಿಲ್ಲ ಅಂತ ಹೇಳಿದ್ದಲ್ಲ. ನಿನಗೆ ಸ್ವಾಭಿಮಾನ ಇಲ್ಲ, ನಿನಗೆ ಕೆಚ್ಚಿಲ್ಲ, ನಿನಗೆ ರೊಚ್ಚಿಲ್ಲ. ನಿನ್ನ ಮಗನೇ ಅಭಿಮನ್ಯು ಆದರೂ ನನಗೆ ಅಳಿಯ. ವೀರನಾಗಿರುವಂತಹ ಅಭಿಮನ್ಯು ಅಭಾಗ್ಯವಾಗಿರುವಂತಹ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ಅತಿರೋಧ ಮಹಾರಥನನ್ನು ಜವಗಣಿಸುತ್ತಿರುವಂತಹ ಸಂದರ್ಭ, ಎದುರಿಂದ ಹೋಗುವಂತಹ ಧೈರ್ಯ ಇಲ್ಲದೆ, ಆ ಯೋಗ್ಯತೆ ಇಲ್ಲದೆ, ಹಿಂದಿನಿಂದ ಹೋಗಿ ಕರೆದ ಬಿಲ್ಲನ್ನು ಕತ್ತರಿಸಿದ ಹೇಳಿ ನನ್ನ ಅಳಿಯ ಅಭಿಮನ್ಯುವಿನ ಸಾವಿಗೆ ಕಾರಣೀಕರ್ತನೇ ಆಯ್ತಾ? ಆ ಸೇಡನ್ನು ನಾನು ಈಗ ತೀರಿಸಿಕೊಡ್ತೇನೆ. ನಿನ್ನಿಂದ ಹೊಡೆಯುವುದಕ್ಕಾಗುವುದಿಲ್ಲ ಅಲ್ವೇ?
ದೈವಿ ಅನುಗ್ರಹ ಒಂದಿಲ್ಲದೆ ಇದ್ದರೆ ಯಾರಿಂದಲೂ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ ಎನ್ನುವುದಕ್ಕೆ ಸಾಧ್ಯ ನನ್ನೊಡೆಯ ಕೌರವೇಶ್ವರನ ಬದುಕು. ನಿನ್ನ ಅಣ್ಣನಿಗೋ ತಮ್ಮನಿಗೋ ಹೀಗಾಗಿದ್ದರೆ ಏನು ಮಾಡುತ್ತೀಯಾ ಎಂದು ಪಾರ್ಥನಲ್ಲಿ ಕೇಳಿ ಭ್ರಮಾಲೋಕದಲ್ಲಿ ವ್ಯವಹರಿಸುವಂತೆ ಮಾಡಿ ಮುಗಿದ ರಥವನ್ನು ಎಬ್ಬಿಸಿ ಮನೆ ಪಂಥಾವಾದ ಕೊಟ್ಟೆ ಹಿಡಿ ಧನುಮಾನುವಾದ ಎಂದು. ಆದರೂ ಜಯಗಳಿಸಲಿಕ್ಕಾಗಲಿಲ್ಲ. ಯಾರಲ್ಲಿ ಕೇಳಲಿ ನನ್ನೊಡೆಯನ ಜಯಕ್ಕಾಗಿ? ಬ್ರಹ್ಮನಲ್ಲಿ ಕೇಳದೆ ಒಮ್ಮೆ ಬರೆದ ಹಣೆ ಬರವನ್ನು ಆತ ಬದಲಾಯಿಸಲಾರ. ಶಿವನಲ್ಲಿ ಕೇಳದೆ ಮೆಚ್ಚಿ ಪಾರ್ಥನಿಗೆ ಪಾಠಪದ ಕೊಟ್ಟವ. ಇನ್ನು ಹರಿಯಲ್ಲಿ ಕೇಳದೆ ಅವನ ಬಂಡಿಯ ಬೋವನಾಗಿದ್ದಾನೆ. ಇಂದ್ರನಲ್ಲಿ ಕೇಳದೆ ಅವನ ಮಗ ಈತ. ಭೂಮಿ ತಾಯಿ ಕೇಳದೆ ರಥದ ಚಕ್ರವನ್ನು ಅದೇ ನುಂಗುತ್ತಾ ಇದೆ. ಯಾರಲ್ಲಿ ಕೇಳಿ ನನ್ನ ಸಾವಿಗಾಗಿ ನನ್ನ ನೋವಿಗಾಗಿ ನಾನು ಒಳುವವನಲ್ಲ. ನನ್ನೊಡೆಯ ನನ್ನ ಮೇಲೆ ಇಟ್ಟ ವಿಶ್ವಾಸ ಎಷ್ಟು. ನೋಡಿ ದಣಿಯನ್ನು ನಿಚ್ಚಲು ಉಚಿತವ ಮಾಡಿ ದಣಿಯನ್ನು ಬಿರುದ ಹೊಗಳಿಸಿ ಹಾಡಿ ದಣಿಯನ್ನು ಆಮಾನ ನಿಧಿಯನ್ನು ನಾನೆಂತು ಮರೆಯಲಿ. ಒಂದೇ ಒಂದು ಘಟನೆ ಸಾಕು ಸಾಕ್ಷಿಗೆ. ಸಾಮ್ರಾಜ್ಞಿ ಭಾನುಮತಿ ನಾನು ಪಗಡೆಯನ್ನಾಡುತ್ತಿರುವ ಕಾಲ ಏನೋ ಒಮ್ಮೆ ಕದಿಗೊಂಡು ಅವಳ ಕೊರಳ ಮುತ್ತಿನ ಹಾರಕ್ಕೆ ಕೈ ಕಿಚ್ಚಾಕಿದೆ. ಮುತ್ತುಗಳೆಲ್ಲ ಚೆಲ್ಲಿಗೋದು. ಅಲ್ಲಿಗೆ ಬಂದ ನಾಗನಗರದ ನಗರಾಧ್ಯಕ್ಷ ಸಾಮ್ರಾಜ್ಞಿಯ ಕೊರಳ ಹಾರಕ್ಕೆ ಯಾಕೆ ಕೈ ಇಕ್ಕಿದೆ ಕರ್ಣಾಂತ್ ಕೇಳಲಿಲ್ಲ. ಚೆಲ್ಲಿದ ಮುತ್ತುಗಳನ್ನು ಆರಿಸಿಕೊಡಬೇಕೇ ಅಂತ ಕೇಳಿದ. ಅಂತಹ ನನ್ನೊಡೆಯನ್ನ ಒಂದು ದೃಷ್ಟಿಯಿಂದ ಕೊಂದವ ಕೃಷ್ಣ. ನನ್ನ ಕುಲವನ್ನ, ನನ್ನ ನಿಜವನ್ನ, ನನ್ನ ಪಾಂಡವರ ಸಂಬಂಧವನ್ನ ಹೇಳದೇ ಇದ್ರೆ ಪಾಂಡವರ ಕುರಿತಾಗಿ ಇನ್ನೂ ನಾನು ಕಟುಕನೇ ಆಗುತ್ತೇನೆ. ಕುಲವನ್ನ ಹೇಳಿ ಕೊಂದ ಕೃಷ್ಣ ನನ್ನ ಬದುಕಿಗೆ ಮುಂದೆ ಹೇಳು ಹೇಳು